श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामामे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಕಲಿಯುಗದ ಎಲ್ಲ ಜನರ ಸ್ವಭಾವ ಸಾಮಾನ್ಯವಾಗಿ ನಾವು ಕಂಡಿರೋ ಹಾಗೆ ದೇವರ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ನಾವು ಕೇಳುವಂಥದ್ದು ಸುಖ ಸುಖ ಸುಖ, ಜೊತೆಗೆ ದುಃಖದ ಲವಲೇಶ ಇಲ್ಲದೆ ಇರುವಂತಹ ಸುಖ, ಜೊತೆಗೆ ಅಧಿಕವಾದ ಸಂಪತ್ತು ನಮಗೆ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆದರೆ ಎಲ್ಲೋ ಕೆಲವರು, ಸಾವಿರ ಅಲ್ಲ ಲಕ್ಷ ಜನರಲ್ಲಿ ಒಬ್ರು ಮೋಕ್ಷವನ್ನ ಮಾತ್ರ ಬೇಡ್ತಾರೆ. ಭಗವಂತ ನಿನ್ನ ಅನುಗ್ರಹ ಆಗ್ಲಿ, ಅದರ ಬಲದಿಂದ ಮೋಕ್ಷ ಆಗ್ಲಿ, ನಿಷ್ಕಾಮ ಕರ್ಮವನ್ನ ಆಚರಣೆ ಮಾಡ್ತಾರೆ. ಅಪರೂಪದಲ್ಲಿ ಅಪರೂಪವಾಗಿರುವಂಥವ್ರು. ಅದರಲ್ಲೂ ನನಗೆ ದುಃಖವೇ ಬರಲಿ, ದುಃಖವೇ ನನಗಿರ್ಲಿ, ಯಾಕೆ ದುಃಖ ಇದ್ದಾಗ ನಿನ್ನ ಸ್ಮರಣೆ ಮಾಡ್ತೀನಿ ನಾನು, ಸುಖ ಇದ್ರೆ ನಿನ್ನ ಮರೆತು ಬಿಡ್ತೇನೆ ಅನ್ನೋ ಭಯದಿಂದ ಯಾವಾಗಲೂ ನನಗೆ ದುಃಖವೇ ಇರಲಿ. ಅದಕ್ಕೊಂದು ಆಖ್ಯಾನವನ್ನು ತಿಳಿಸ್ತಾರೆ ಭಾಗವತದಲ್ಲಿ ಬರುವಂಥದ್ದು. ರಂತಿದೇವ ಅಂತ ಹೇಳಿ ದೊಡ್ಡ ಅತ್ಯಂತ ಪ್ರಸಿದ್ಧನಾಗಿರುವಂಥವನು. ಅವನ ಒಂದು ಮಹಿಮೆ ಇಲ್ಲಿ ಕಾಣುವಂಥದ್ದು. ರಂತಿದೇವನ ರಾಜ್ಯದಲ್ಲಿ ಭೀಕರವಾದ ಬರಗಾಲ ಬಂದಿರುವಂಥದ್ದು. ಪ್ರಜೆಗಳೆಲ್ಲ ಅನ್ನ ನೀರಿಲ್ಲದೆ ಹಸಿವೆಯಿಂದ ನರಳಾಡ್ತಾ ಇದ್ದಾರೆ. ರಂತಿದೇವನ ಮನಸ್ಸು ಬಹಳ ಸಾತ್ವಿಕನಾಗಿರುವಂಥವನು ರಂತಿದೇವ. ತಳಮಳ ಶುರುವಾಗಿದೆ. ಪ್ರಜೆಗಳೆಲ್ಲ ಆಹಾರ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ತಾನು ಮಾತ್ರ ಉಂಡು ಆರಾಮಾಗಿರಬೇಕು ಅಂತ ಅನಿಸ್ಲೇ ಇಲ್ಲ. ಅವನೇನ್ ಮಾಡ್ದ, ತಾನೂ ನಿರಾಹಾರನಾಗಿ ನಿಂತು ಪ್ರಜೆಗಳ ಆಹಾರದ ಬಗ್ಗೆ ಏರ್ಪಾಡು ಮಾಡೋದ್ರೊಳಗೆ ಅವನ ಮನಸ್ಸು ಇರುವಂಥದ್ದು. ತನ್ನ ದೇಶದ ಎಲ್ಲ ಪ್ರಜೆಗಳಿಗೂ ಆಹಾರ ದೊರಕಿದ ನಂತರ, ಎಲ್ರಿಗೂ ಆಹಾರ ಸಿಕ್ಕಿದನ ಅಂತ ಗೊತ್ತಾದ ಮೇಲೆ ತಾನು ಭೋಜನವನ್ನ ಮಾಡ್ತೀನಿ ಅಂತ ಹೇಳಿ ಅವನ ಒಂದು ಧೀರವಾದ ಸಂಕಲ್ಪ. ನೋಡಿ ಹೇಗಿರ್ತಾನೆ ರಾಜ ಅಂದ್ರೆ ಹೇಗಿರಬೇಕು ಅಂತ ಉದಾಹರಣೆ ರಂತಿದೇವನ ಒಂದು ವೈಶಿಷ್ಟ್ಯತೆ. ಆ ಸಂದರ್ಭದಲ್ಲಿ ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, ಅನ್ನ ಆಹಾರಗಳನ್ನ ದೊರೆದು 48 ದಿವಸಗಳವರೆಗೆ ಕಳೆದಿದ್ದಾನಂತೆ. 1 ದಿವಸ 2 ದಿವಸ ಅಲ್ಲ, 48 ದಿವಸ. ಅಂದು ಎಲ್ಲಿಂದಲೋ ಆಹಾರವಿಲ್ಲದಂತಹ ವರದಿ ಬಾರದಿದ್ದರಿಂದ ಸಮಾಧಾನಗೊಂಡಂತಹ ಆಹಾರವನ್ನ ಇನ್ನೇನು ಸ್ವೀಕಾರ ಮಾಡಬೇಕು. ರಂತಿದೇವನ ಒಂದು ವೈಶಿಷ್ಟ್ಯತೆ ನೋಡಿ ಹೇಗಿದೆ. ಹಸಿವೆಯಿಂದ ಬಳಲಿರುವಂತಹ ಒಬ್ಬ ಮಹಾವಿದ್ವಾಂಸ ಬ್ರಾಹ್ಮಣ ಅಲ್ಲಿ ಬಂದು ಪ್ರತ್ಯಕ್ಷನಾಗಿದ್ದಾನೆ ರಂತಿದೇವನ ಮುಂದೆ. ಇನ್ನೇನು ತಾನು ಸಿದ್ಧಪಡಿಸಿದಂತ ಆಹಾರದ ಒಂದು ಭಾಗವನ್ನ ಅವನಿಗೆ ನೀಡಿ ಸಂತೋಷಪಡಿಸಿದ್ದಾನೆ. ಬ್ರಾಹ್ಮಣರು ಮನೆ ಬಂದಾಗ ಅವರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದಕ್ಕೆ ರಂತಿದೇವ ಒಳ್ಳೆಯ ಉದಾಹರಣೆ. ತಾನು ಊಟ ಮಾಡಬೇಕು ಅಂತ ಇಟ್ಕೊಂಡಿರೋದ್ರಲ್ಲಿ ಒಂದು ಭಾಗವನ್ನ ಅವನಿಗೆ ಕೊಟ್ಟಿದ್ದಾನೆ. ಇನ್ನೊಬ್ಬ ಸ್ವಲ್ಪ ಹೊತ್ತಾದ ಮೇಲೆ ಒಬ್ಬ ಕಾರ್ಮಿಕ ಬಂದಿದ್ದಾನೆ. ಅವನು ಅಕಸ್ಮಾತ್ ಆಗಿ ಬಂದಿರುವಂಥದ್ದು. ಅವನಿಗೆ ತನ್ನ ಆಹಾರದ ಒಂದು ಭಾಗವನ್ನ ಕೊಟ್ಟ. ಮುಂದೆ ಒಬ್ಬ ಬಂದಿದ್ದಾನೆ. ಅವನಿಗೆ ಹಸಿವಾಗಿದೆ, ಬಳಲಿಕೆಯಾಗಿದೆ, ಏನ್ ಕೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ ಸ್ವಲ್ಪ ಉಳಿದಿತ್ತು, ಅದರಲ್ಲೇ ಒಂದು ಭಾಗ. ಅದನ್ನ ಅವನಿಗೆ, ಅವನ ಜೊತೆ ಬಂದಿರುವಂತಹ ನಾಯಿಗಳಿಗೆ, ಆ ಪ್ರಾಣಿಗಳಿಗೆಲ್ಲವನ್ನು ಕೊಟ್ಬಿಟ್ಟಿದ್ದಾನೆ. ರಾಜನಿಗೆ ವಿದ್ವಾಂಸನಾಗಿರುವಂತಹ ಬ್ರಾಹ್ಮಣರಲ್ಲೂ, ಆ ಬಂದಿರುವಂತಹ ಕಾರ್ಮಿಕನಲ್ಲೂ
ಎಲ್ಲ ಕಡೆ ಭಗವಂತನೇ ಕಾಣ್ತಾ ಇದ್ದಾನೆ. ಅವನ ಅನುಸಂಧಾನ, ಅವನ ಭಕ್ತಿ ಅಷ್ಟಿರೋಂಥದ್ದು. ಆರ್ತರ ರೂಪದಲ್ಲಿ ಭಗವಂತನೇ ತನ್ನ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಅವನೇನ್ ಮಾಡಿದ್ದಾನೆ, ಆಹಾರವನ್ನು ಕೊಟ್ಟಿದ್ದಾನೆ. 48 ದಿನಗಳ ಉಪವಾಸದ ಆಯಾಸವನ್ನು ಮರೆತು ಪ್ರಜೆಗಳ ಸಂಕಷ್ಟದಲ್ಲಿ ಅವನು ಸಮರಸನಾಗಿ ಅವರ ಅಂತರಂಗದಲ್ಲಿರುವಂತಹ ಭಗವಂತನನ್ನ ಪೂಜಾ ಮಾಡ್ತಾ ಇದ್ದಾನೆ. ಕೊನೆಗೆ ಅವನಲ್ಲಿ ಉಳಿದಿದ್ದೇನು ಉಳಿತು? ಎಲ್ಲ ಕೊಟ್ಬಿಟ್ಟ. ಆಹಾರ ಅವನ ಹತ್ರ ಏನೂ ಇಲ್ಲ. ಉಳಿದಿದ್ದೇನು? ನೀರು ಮಾತ್ರ. ಇನ್ನೇನ್ ನೀರು ಕುಡಿಬೇಕು? ಎಲ್ಲರನ್ನ ಕಳಿಸಿ ಆ ನೀರನ್ನ ಕುಡಿದು ತನ್ನ ಆಯಾಸವನ್ನ ಕಡಿಮೆ ಮಾಡಿಕೊಳ್ಳೋಣ ಅಂತನ್ನೋ ಸಂದರ್ಭದಲ್ಲಿ ಒಬ್ಬ ಬೇಡ ಬಂದಿದ್ದಾನೆ. ದೈನ್ಯದಿಂದ ಕೇಳ್ತಾ ಇದ್ದಾನೆ, ಸ್ವಲ್ಪ ನೀರಿದ್ರ ಕೊಡ್ರಿ ಕುಡಿಲಿಕ್ಕೆ, ನನಗೆ ಬಹಳ ಬಾಯಾರಿಕೆ ಆಗಿದೆ ಅಂತ ಅಂದ ಪಾಪ. ಆ ಸಂದರ್ಭದಲ್ಲಿ ರಾಜನ ಒಂದು ಮಹಿಮೆಯನ್ನ ಭಾಗವತ ಹೇಳ್ತದೆ. ನಕಾಮಯೇಹಂ ಗತಿಮೀಶ್ವರಾಣಾಂ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅಂತಸ್ಥಿತಾಂ ಏನ ಭವಂತ್ಯ ದುಃಖಾಹ. ನಾನು ಸಂತಾನ, ಸಂಪತ್ತು, ಅಷ್ಟೈಶ್ವರ್ಯ ಇವ್ಯಾವುದನ್ನು ನಾ ಬಯಸೋದಿಲ್ಲ. ನನಗೆ ಮೋಕ್ಷ ಸಹಿತ ಬೇಡ. ಎಲ್ಲರ ದುಃಖ ನನಗೇ ಇರಲಿ, ಅವರೆಲ್ಲ ದುಃಖದಿಂದ ಬಿಡುಗಡೆ ಹೊಂದ್ಲಿ ಅಂತ ಹೇಳಿ ಅವನು ಪ್ರಾರ್ಥನೆಯನ್ನ ಮಾಡ್ತಾನೆ ಭಗವಂತನಿಗೆ ಆ ನೀರನ್ನ ಕೊಟ್ಟು. ನೋಡಿ ಎಷ್ಟು ಉದಾತ್ತವಾಗಿರುವಂತಹ ಪ್ರಾರ್ಥನೆ ಆ ರಂತಿದೇವನದು. ರಂತಿದೇವನ ಈ ಅಂದ್ರೆ ಪ್ರಜೆಗಳಿಗೆ ಯಾವ ಕಷ್ಟನೂ ಆಗಬಾರದು, ಆ ಎಲ್ಲ ಕಷ್ಟ ನನಗಿರ್ಲಿ, ಅವರು ಸುಖವಾಗಿರ್ಲಿ. ಎಷ್ಟು ಒಳ್ಳೆಯ ಪ್ರಾರ್ಥನೆ ನೋಡಿ. ರಂತಿದೇವನ ಈ ಪ್ರಾರ್ಥನೆಯನ್ನ ಕೇಳಿದಾಗ ನಮಗೆಲ್ಲ ರೋಮಾಂಚನ ಆಗುವಂಥದ್ದು. ಎಷ್ಟು ಸುಂದರವಾಗಿ ಹೇಳ್ತಾರೆ. ರಾಜನಾಗಿ ಸಕಲ ವೈಭವಗಳಿದ್ರೂ ಜನತೆಯ ಕಷ್ಟದಲ್ಲಿ ಭಾಗವಹಿಸುವಂತಹ ಆ ಎಲ್ಲ ತನ್ನ ಸುಖವನ್ನ ತೊರೆದು ಅವರ ಕಷ್ಟದಲ್ಲಿ, ಕ್ಲೇಶದಲ್ಲಿ, ಸಂಕಷ್ಟದಲ್ಲಿ ತಾನೂ ಭಾಗವಹಿಸುವಂಥದ್ದು. ಅವನ ಧೈರ್ಯ, ಸಾಹಸ, ತ್ಯಾಗ ಇವೆಲ್ಲವೂ ನಮಗೆ ಮಾದರಿಯಾಗಿರುವಂಥದ್ದು. ಅಪೂರ್ವವಾದ ತ್ಯಾಗದ ನಿದರ್ಶನ ನಾವು ರಂತಿದೇವನಲ್ಲಿ ಕಾಣುವಂಥದ್ದು. ಆ ಪ್ರಾರ್ಥನೆ ಉಳಿದಿರುವಂತಹ ಸಂದರ್ಭದಲ್ಲಿ ನೀರು ಉಳಿದಿತ್ತು, ಆ ನೀರನ್ನ ಬೇಡನಿಗೆ ಕೊಟ್ಟಿದ್ದಾನೆ. ಈ ತ್ಯಾಗಕ್ಕೆ ಬೆರಗಾದಂತಹ ದೇವತೆಗಳೇ ಆಗ ರಂತಿದೇವನ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ನೆರೆ, ಭೂಕಂಪ, ಬರಗಾಲ, ಬಿರುಗಾಳಿಯಂತಹ ಜನತೆಯ ಭೀಕಾರವಾಗಿರುವಂತಹ ಅನಾಹುತ ಪ್ರಸಂಗದಲ್ಲಿ ರಂತಿದೇವನ ಈ ಪರಮೋದಾರವಾಗಿರುವಂತಹ ಉದಾರವಾದ ಆದರ್ಶವಾದ ಜೀವನ ನಮಗೆಲ್ಲ ಒಂದು ಸ್ಫೂರ್ತಿಯ ಸೆಲೆಯಾಗಿರುವಂಥದ್ದು. ದೇವತೆಗಳೇ ಬಂದು ಆಶೀರ್ವಾದ ಮಾಡ್ತಾರೆ, ಭಗವಂತ ಬಂದು ಆಶೀರ್ವಾದ ಮಾಡ್ತಾನೆ ಅಂದ್ರೆ ದೇವತೆಗಳಲ್ಲಿ ಅವನ ಒಂದು ವ್ಯಕ್ತಿತ್ವ ಎಂಥದ್ದಿರಬಹುದು. ಎಲ್ಲ ರೀತಿಯ ಸುಖ ಸೌಲಭ್ಯ ಅವರಿಗೆ ದೊರೆಯುವಂಥದ್ದು. ಅಂದ್ರೆ ನೋಡಿ, ಆರ್ತ ಜನತೆಗೆ, ಕಷ್ಟದಲ್ಲಿರುವಂತಹ ಜನತೆಗೆ ನೀವು ಸಹಾಯ ಮಾಡಿದ್ದೇ ಆದರೆ ಅಲ್ಲಿ ಭಗವಂತ ನಿಂತು ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ನಾವು ಯಾರ ಒಂದು ಕಷ್ಟವನ್ನ ನಾವು ಗಮನಿಸಿ, ಅಂದ್ರೆ ಎಲ್ಲರ ಕ್ಷೇಮವನ್ನ ಬಯಸುವಂಥದ್ದು. ಸರ್ವಭೂತ ದಯಾ, ಎಲ್ಲರಲ್ಲಿ ಭಗವಂತ ಇದ್ದಾನೆ. ಅದರಲ್ಲೂ ಕಷ್ಟದಲ್ಲಿರುವಂತಹ, ನಿರ್ಗತಿಕರಾಗಿರುವಂತಹ, ದರಿದ್ರರಾಗಿರುವಂತಹ, ಬಡವರಾಗಿರುವಂತಹ, ಅನ್ನ ಆಹಾರ ಇಲ್ಲದೆ ಇರುವಂತಹ, ವಿಶೇಷವಾಗಿ ಅವರಲ್ಲಿ ಭಗವಂತ ಇರ್ತಾನೆ. ಅಂತಹವರಿಗೆ ನೀವು ಆಹಾರವನ್ನ, ವಸ್ತ್ರವನ್ನ ದಾನವನ್ನಾಗಿ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಬರೇ ದಾನ ಮಾಡೋದಷ್ಟೇ ಅಲ್ಲ, ಅವರ ಹಾಗೆ ತಾನೂ ಪಾಪ ಉಪವಾಸದಂತೆ ಇದ್ದು ಅದಕ್ಕೆ ಜಾಗೃತಿಯನ್ನ ಮೂಡಿಸಿದ್ದಾನೆ. ಎಲ್ಲರೂ ಉಪವಾಸ ಇದ್ದಾಗ ದೇಶದಲ್ಲಿ ನಾನೊಬ್ನೇ ಊಟ ಮಾಡಿ ಕೂತ್ರೆ ಅವನ ಮಾನವೀಯತೆ, ಅವನ ಸಾಹಸ, ಧೈರ್ಯ, ಅವನ ತ್ಯಾಗ, ಮಹಾರಾಜನಾಗಿರುವಂಥವನು ಅಷ್ಟೆಲ್ಲ ಇದ್ರೂ ಅವನ ತ್ಯಾಗ, ಔದಾರ್ಯ ಇವೆಲ್ಲವೂ ನಮಗೆ ಮಾದರಿಯಾಗಿರುವಂಥದ್ದು ಅಂತ ಹೇಳಿ ಭಾಗವತ ಬಹಳ ಸುಂದರವಾಗಿ ನಮಗೆ ಅವನ ವೈಶಿಷ್ಟ್ಯತೆಯನ್ನು ತಿಳಿಸ್ತಾ ಇದೆ.